ಆಧ್ಯಾತ್ಮಿಕ ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ಅರ್ಚಕರು, ಪುರೋಹಿತರು, ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀನಿವಾಸ್ ಭಟ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ದೇವಸ್ಥಾನದ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ. ಅಸಾಧ್ಯ ಸಾಧಕ ಸ್ವಾಮಿ ನಮ್ಮ ಅಸಾಧ್ಯ ತವಕೆಂಬುದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧೆ ಪ್ರಭು. ವಿಶೇಷವಾಗಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸನ್ನಿಧಿ. ಇಲ್ಲಿ ಕ್ಷೇತ್ರದ ಮಹಿಮೆ ಅಂತಂದರೆ 1973ರಲ್ಲಿ ಸ್ವಯಂಭೂ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ 1973ರಲ್ಲಿ ಒಂದು ಶಿಲೆ ಆಕಾರದಲ್ಲಿರ್ತಕ್ಕಂಥ ಭಗವಂತನ ಚಿತ್ರನ ಬಿಡಿಸಲಾಗ್ತು. ಆ ಬಿಡಿಸಿದ ನಂತರದಲ್ಲಿ 73-74 ಆ ಹಂತದಲ್ಲಿ ಭಗವಂತನಿಗೆ ಒಂದು ರೂಪ ಕೊಡ್ತಕ್ಕಂಥ ಒಂದು ವಿಚಾರ ಆಯಿತು. ಆ ರೂಪ ಕೊಟ್ಟಿದ ನಂತರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಕ್ಷೇತ್ರ ಏನಪ್ಪ ಅಂದರೆ ಸ್ವಯಂಭೂ ಕ್ಷೇತ್ರ. ಹಾಗಾಗಿ ಭಗವಂತನಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಶಕ್ತಿ ಇರ್ತಕ್ಕಂಥ ಈ ಕ್ಷೇತ್ರ ಅಂತ ಹೇಳ್ಬಹುದು. ಇಲ್ಲಿ ಭಗವಂತನ ಯಾರು ಬೇಡಿ ಬರ್ತಾರೋ ಎಲ್ಲರಿಗೂ ಅನುಗ್ರಹ ಕೊಟ್ಟಿದ್ದಾನೆ. ಸುಮಾರು 22 ಅಡಿ ಉದ್ದ, 14 ಅಡಿ ಅಗಲ ಇರ್ತಕ್ಕಂಥ ಸ್ವಯಂಭೂ ಕ್ಷೇತ್ರ. ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂತಂದರೆ ಎಲ್ಲ ಭಕ್ತಾದಿಗಳು ಸ್ವಯಂ ಅಭಿಷೇಕ ಮಾಡ್ತಕ್ಕ ಅರ್ಥಾತ್ ನಮ್ಮ ಕರ್ನಾಟಕದಲ್ಲೂ ಎಲ್ಲೂ ಈ ಕ್ಷೇತ್ರದಲ್ಲಿ ಈ ಥರ ವಿಶೇಷತೆ ಇಲ್ಲ. ಯಾಕಂದರೆ ವಿಶೇಷವಾಗಿ ಏನಾಗುತ್ತೆ ಅಂದರೆ, ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಅಲ್ಲಿ ನಿಮಗೆ ಸ್ವಯಂ ನೀವೇ ಹೋಗಿ ಅಭಿಷೇಕ ಮಾಡ್ತಕ್ಕಂಥದ್ದು ಇದೆ. ಆದರೆ ಇಲ್ಲಿ ಭಕ್ತಾದಿಗಳೇ ಬಂದು ಸ್ವಯಂ ಪ್ರೇರಿತವಾಗಿ ಅಂದರೆ ಸ್ವಯಂ ಅಭಿಷೇಕ ಮಾಡ್ತಕ್ಕಂಥ ಅವಕಾಶ ಇದನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಭಗವಂತನ ತಾವು ಮುಟ್ಟಿ ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು, ಅದು ವಿಶೇಷ ಇಲ್ಲಿ. ಹಾಗೆ ಬೆಳಗ್ಗೆ ಪ್ರಾರಂಭ ಆದರೆ 6 ಗಂಟೆ, ಸಂಜೆ 8:30-9 ಗಂಟೆಗೆ ಮಹಾಮಂಗಳಾರತಿ ಆಗ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಒಡೆ ಸೇವೆ ಅಂತಕ್ಕಂಥದ್ದು ಯಾವುದೇ ನವಗ್ರಹಗಳಲ್ಲಿ ರಾಹು ಮತ್ತು ಶನೇಶ್ವರನ ಅನುಗ್ರಹಕ್ಕಾಗಿ ಹಾಗೂ ರಾಹುಗ್ರಸ್ತನಾಗಿರ್ತಕ್ಕಂಥ, ರಾಹುವಿನ ಪೀಡೆ ಇದ್ದರೆ, ಪ್ರೇತಾದಿ ದೋಷಗಳಿದ್ದರೆ ಅದೆಲ್ಲವನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಅನುಗ್ರಹ ಕೊಡ್ತಕ್ಕಂಥದ್ದು ಒಂದು ಸೇವೆ ಅದು. ಹಾಗೆ ಇಲ್ಲಿ ವಿಶೇಷ ಒಡೆ ಸೇವೆ, ಹಾಗೆ ಪಂಚಾಮೃತ ಅಭಿಷೇಕ, ಒಡೆ ಸೇವೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಸ್ವಯಂ ಕ್ಷೇತ್ರವಾಗಿರ್ತಕ್ಕಂಥ ಇಲ್ಲಿ ಏನು ಭಕ್ತಾದಿಗಳು ಬೇಡಿ ಬರ್ತಾರೋ ಅವರಿಗೆ ಪ್ರತಿಯೊಂದು ಅನುಗ್ರಹ ಭಗವಂತ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಯಂತ್ರವನ್ನು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಯಂತ್ರವನ್ನು ಕಟ್ಟತಕ್ಕಂಥದ್ದು. ಆ ಯಂತ್ರದ ಮಹಿಮೆ ರಾಮನ ಅನುಗ್ರಹದಿಂದ ಯಾವುದೇ ಭೂತ ಪ್ರೇತಾದಿಗಳು, ದೃಷ್ಟಿ ದೋಷಗಳು ನಿವಾರಣೆ ಆಗ್ತಕ್ಕಂಥ ಒಂದು ಚೈತನ್ಯ ಇರ್ತಕ್ಕಂಥ ಕ್ಷೇತ್ರ.
ಹಾಗೆ ಎಲ್ಲ ಕಡೆ ನೀವು ನೋಡಿದ ಹಾಗೆ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ದೇವಸ್ಥಾನದಲ್ಲಿ. ಒಂದು ಬ್ರೇಕ್ ಅಂತ ಇರುತ್ತೆ, ಅಥವಾ ಒಂದು ದಿವಸಗಳಲ್ಲಿ ಇಷ್ಟು ಕಾಲಾವಧಿ ಅಂತ ಇರುತ್ತೆ. ಇಲ್ಲ, ಹಾಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ನೀವು ಓಪನ್ ಟೆಂಪಲ್ ಅಂತ ಹೇಳ್ತೀವಿ, ಯಾವುದೇ ಬಾಗಿಲಿಲ್ಲ ಈ ಕ್ಷೇತ್ರಕ್ಕೆ. ಹಾಗೆ ಸಂಜೆ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ 8:15ಗೆ. ಅಲ್ಲಿವರೆಗೂ ಎಲ್ಲರೂ ಕಣ್ಣು ತುಂಬಿಸ್ಕೋಬೋದು ಭಗವಂತನ. ವಿರಾಟ ರೂಪದಲ್ಲಿರ್ತಕ್ಕಂಥ ಭಗವಂತನಿಗೆ ವಿಶೇಷವಾಗಿ ಇಲ್ಲಿ ಆಗಸ್ಟ್ ಅರ್ಥಾತ್ ನಮಗೆ ಶ್ರಾವಣ ಮಾಸದ ಕೊನೆ ಶನಿವಾರ ಏನಿದೆ, ಬೆಣ್ಣೆ ಅಲಂಕಾರ, ನವನೀತ ಅಲಂಕಾರ ಮಾಡ್ತಕ್ಕಂಥದ್ದು. ಸುಮಾರು 470 kg ಬೆಣ್ಣೆಯನ್ನು ವಿಶೇಷವಾಗಿ ಲೇಪನ ಮಾಡ್ತಕ್ಕಂಥದ್ದು. ಲಕ್ಷಾಂತರ ಜನ ಬಂದು ಭಗವಂತನ ಸೇವೆ ಮತ್ತು ಕಣ್ಣು ತುಂಬಿಕೊಳ್ತಕ್ಕಂಥದ್ದು ವಿಶೇಷ. ಬೆಣ್ಣೆ ಅಲಂಕಾರ ಅಂದರೆ ಭಗವಂತನ ಸುಂದರಕಾಂಡದಲ್ಲಿ ಕೇಳಿರ್ಬೋದು, ಒಂದು ದಿನದಲ್ಲಿ ಸಂಜೆ ಹೊರಗೆ ಹೋಗಿ ಅಲ್ಲಿರ್ತಕ್ಕಂಥ ಲಂಕೆಯನ್ನು ಸುಟ್ಟು ವಿಶೇಷವಾಗಿ ಅವನ ಅನುಗ್ರಹ, ಅಲ್ಲಿ ಲಂಕೆಯ ಸೀತಾಮಾತೆನ ಅನುಗ್ರಹ ಕೊಟ್ಟ ಅಂಥೇಳಿ. ಹಾಗಾಗಿ ಅವನ ಬಾಲ, ಅವನ ದೇಹ ಏನು ಲಂಕೆನ ಸುಟ್ಟನಲ್ವಾ, ಅದು ತಣ್ಣಗಿರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಬೆಣ್ಣೆಯನ್ನು ಲೇಪನ ಮಾಡ್ತಕ್ಕಂಥದ್ದು. ಹಾಗಾಗಿ ಬೆಣ್ಣೆ ಅಂತಕ್ಕಂಥದ್ದು ಮನಸ್ಸನ್ನು ತೋರಿಸುತ್ತೆ, ಮನಸ್ಸಿನ ಭಾವನೆಗಳನ್ನು ತೋರಿಸುತ್ತೆ. ಹಾಗಾಗಿ ನಮ್ಮ ಮನಸ್ಸು ಬೆಣ್ಣೆ ಇದ್ದಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು, ಭಗವಂತನಿಗೆ ಅರ್ಪಿತ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಿಶೇಷವಾಗಿ ಆ ಬೆಣ್ಣೆ ಅಲಂಕಾರ, ನವನೀತ ಅಲಂಕಾರ ಅಂತ ಹೇಳ್ತೀವಿ. ವರ್ಷದಲ್ಲಿ ಒಮ್ಮೆ ಮಾತ್ರ ಭಗವಂತನಿಗೆ ನವನೀತ ಅಲಂಕಾರ ಆಗ್ತಕ್ಕಂಥದ್ದು, ಅದು ವಿಶೇಷ. ಹಾಗೆ ಹನುಮತ್ ವ್ರತ ಡಿಸೆಂಬರ್ಲಿ ಮಾರ್ಗಶಿರ ಮಾಸದಲ್ಲಿ, ಹಾಗೆ ಹನುಮತ್ ಜಯಂತಿ ಚಿತ್ತಹೊಣ್ಣಿನಲ್ಲಿ, ವಿಶೇಷವಾಗಿ ರಾಮನವಮಿ, ಶ್ರೀರಾಮನವಮಿ, ಇದೆಲ್ಲವೂ ವಿಶೇಷವಾಗಿ ನಡೀತಕ್ಕಂಥದ್ದು. ಹಾಗೆ ಲಕ್ಷಾಂತರ ಜನ ಬಂದು ಇಲ್ಲಿ ಭಗವಂತನ ನೋಡಿ ಕಣ್ಣು ತುಂಬಿಸ್ಕೊಂಡು ಹಾಗೆ ಭಗವಂತನ ಅನುಗ್ರಹ ಪಡೆದಿದ್ದಾರೆ. ಇಲ್ಲಿ ಅಲಭ್ಯ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರಿಗೆ ಏನು ಇದುವರೆಗೂ ನನಗೆ ಈ ಒಂದಂತೆಲ್ಲ ಎಲ್ಲ ಸೇವೆಯಿಂದಲೂ ಭಗವಂತ ತೃಪ್ತನಾಗಿ ಅನುಗ್ರಹ ಕೊಟ್ಟಿದ್ದಾನೆ ಅಂತ ಹೇಳಬಹುದು. ಹಾಗಾಗಿ ಕ್ಷೇತ್ರ ಮಹಾಕ್ಷೇತ್ರ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಾವು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಮ್ಮ ಪೂರ್ವದ ಪುಣ್ಯ ಅಂತ ಭಾವಿಸ್ಬೋದು. ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಸ್ವಾಮಿ ಪ್ರತಿಷ್ಠಾಪನೆಗಳಾಗುತ್ತೆ. ಇಲ್ಲಿ ಸ್ವಯಂಭೂ ಕ್ಷೇತ್ರ ಆಗಿರೋದ್ರಿಂದ ಭಗವಂತ ತಾನಾಗೆ, ಅಂದರೆ ವಿಶೇಷವಾಗಿ ಸ್ವಯಂಭೂ ಕ್ಷೇತ್ರ ಅಂದರೆ ಸಾಲಿಗ್ರಾಮದ ಶಿಲೆ ಅಂತ ಹೇಳ್ಬೋದು ನಾವು. ಸೊ ಆ ಶಕ್ತಿ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ವಿಶೇಷವಾದ ಅನುಗ್ರಹ ಕೊಡ್ತಕ್ಕಂಥದ್ದು. ನಮ್ಮ ಲಭ್ಯವಾಗಿರ್ತಕ್ಕಂಥ ಪೂರ್ವದ ಜನ್ಮ ಭಗವಂತನ ಸಾನ್ನಿಧ್ಯದಲ್ಲಿ ವಿರಾಟ ರೂಪದಲ್ಲಿರ್ತಕ್ಕಂಥ ಭಗವಂತನ ನೋಡ್ತಕ್ಕಂಥದ್ದು. ಹಾಗೆ ಅಷ್ಟೇ ಅಲ್ಲ, ಇಲ್ಲಿ ನೋಡಿರ್ಬೋದು, ಬಲಾಸ್ತದಲ್ಲಿ ಬೆಟ್ಟವನ್ನು ಇಡ್ತಿದ್ದಾನೆ, ಎಡಾಸ್ತದಲ್ಲಿ ಗದೆಯನ್ನು ಇಟ್ಟಿದ್ದಾನೆ, ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಕ್ಕಂಥದ್ದು, ಇದು ವಿಶೇಷ ಅಲ್ಲಿ. ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ಬಳಿಕ.